ಅಪ್ಪ ಅಮ್ಮನ ಧಿಕ್ಕರಿಸಿ ಮದುವೆ ಆಗ್ತಾರೆ, ಅದು ಪ್ರೀತಿ. ಸಮಾಜವನ್ನು ವಿರೋಧ ಮಾಡ್ಕೊಂಡು ಓಡ್ ಹೋಗ್ತಾರೆ, ಅದು ಪ್ರೀತಿ. ನಿನಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅನ್ನೋದು ಪ್ರೀತಿ. ಇದಲ್ವಾ ಪ್ರೀತಿ? ಅದರಲ್ಲೂ ಲವ್ ಮಾಡಿದಾಳೆ ಅಂದರೆ ಒಂದು ಹೆಜ್ಜೆ ಮೇಲಿರ್ಬೇಕು. ಬಿಟ್ಕೊಡ್ಬಾರ್ದು ಯಾವುದೇ ಕಾರಣಕ್ಕೂ. ಗಂಡನ್ನಾಗ್ಲಿ, ಗಂಡಂಗೆ ಜನ್ಮ ಕೊಟ್ಟವ್ರನ್ನಾಗ್ಲಿ ಬಿಟ್ಕೊಡ್ಬಾರ್ದು. ಬಿಕಾಸ್ ಈ ಕುಟುಂಬದ ಸಾರಥಿ ಅವಳಾಗ್ತಾಳೆ. ಮುಖವಾಡ ಹಾಕೊಂಡು ಬದುಕಬಾರ್ದು, ಮುಖವಾಡ ಹಾಕೊಂಡು ಬದುಕಲೇಬಾರ್ದು. ನೀವು ಹೀಗೆ ಇರಬೇಕು, ನೀವು ಹಾಗೆ ಬದುಕಬೇಕು. ಅದು ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಈಗ ಸುಮ್ಮನೆ ಅಲ್ಲಿ ಇಲ್ಲಿ ನನ್ನ ಮೈ ಮೇಲೆ ಇದ್ದಂಥ ಸಣ್ಣ ಪುಟ್ಟ ಧೂಳೆಲ್ಲ ಈಗ ಕೊಡುವುದಕ್ಕೊಂದು ವೇದಿಕೆ ಆಯ್ತು ಇದು. ಅದು ಬಿಟ್ಟರೆ ನಾನೇನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ ಸರ್. ಇವತ್ತು ಮದುವೆ ಆಗಿರೋ ಗೃಹಿಣಿಯರು ಕುತ್ಕಲ್ ತಾಳಿ ಇರಲ್ಲ ಸರ್, ಇರಲ್ಲ ಸರ್, ಕುಂಕುಮ ಇರಲ್ಲ ಸರ್. ತಾಳಿನ ಏದಾದ್ರು ಫಂಕ್ಷನ್ಗೆ ಹೋಗೋ ಹಾಕೋತಾರೆ ಸರ್, ಅದು ಫ್ಯಾಷನ್. ತಾಳಿ ನಮ್ಮಲ್ಲಿ ತಾಳಿ ಏನಾದ್ರೂ ಒಂಚೂರು ಇಲ್ಲ ಒಂದ್ ಕಡೆ ಮಿಸ್ಯೂಸ್ ಆಗ್ತಾ ಇದೆ ಸರ್, ಖಂಡಿತ ಪ್ರಕರಣಗಳು. ಹೌದು. ಈಗ ಸೊಸೆ ಅಂದ್ರೆ ಸರ್, ಈಗ ಸೊಸೆ ಅಂದ್ರೆ ಆ ಒಂದು ಕುಟುಂಬವನ್ನ ತಾಯಿ ರೀತಿ ಪೋಷಣೆ ಮಾಡುವಂತ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಸೊಸೆ ವಯಸ್ಸಾದಂತ ಆ ಮನೆಯಲ್ಲಿ ಸರ್ ತಮ್ಮ ಬಗ್ಗೆ ಮಾತನಾಡ್ತಾರೆ ಸರ್. ಇಡೀ ರಾಜ್ಯ ಅಥವಾ ದೇಶವನ್ನ ತೆಗೆದುಕೊಳ್ಳೋಣ, ವಯಸ್ಸಾದಂತ ಆ ತಂದೆ ತಾಯಿ ಆ ಸೊಸೆ ಮತ್ತೆ ಮಗನಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ ಸರ್. ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಥವಾ ನಮ್ಮ ಗೌರವವನ್ನು ಕಾಪಾಡ್ಕೊಂಡು ಹೋಗ್ಲಿ, ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡಲಿ, ಸಮಾಜದಲ್ಲಿ ಒಂದು ಗೌರವಯುತವಾಗಿ ಒಂದು ಸ್ಥಾನಮಾನವಾಗಿ ಒಂದು ಗೌರವಯುತವಾಗಿ ಸಂಸಾರ ಮಾಡೋಣ ಅಂತೇಳಿ ದಿಢೀರಂತ ಈ ರೀತಿ ನಿರಾಧಾರವಾದಂಥ ಒಂದು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಆ ಕುಟುಂಬ ಎಲ್ಲಿ ಹೋಗ್ಬೇಕು? ಸಮಾಜದಲ್ಲಿ ಅವ್ರಿಗೆ ಇರ್ತಕ್ಕಂಥ ಆ ಸ್ಥಾನಮಾನ ಏನಾಗಬೇಕು ಅಂತ ಹೇಳಿದ್ರೆ, ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಪುಸ್ತಕಗಳಲ್ಲಿ ಓದಬೇಕು, ಹಳೆ ಸಿನಿಮಾಗಳಲ್ಲಿ ನೋಡಬೇಕು. 100% ಸರ್. ಇವಾಗ ಅದು ನಿರೀಕ್ಷೆ ಮಾಡಬೇಡಿ. ಯಾಕೆಂದ್ರೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಹೇಳ್ತೀನಿ. ಇವುದು ಲವ್ ಮ್ಯಾರೇಜ್, ಪ್ರೀತಿಸಿ ಮದುವೆ ಆಗಿರೋದು. ಪ್ರೀತಿ ಅಂದ್ರೆ ಏನು ಪ್ರೀತಿ? ಲವ್ ಸ್ಕ್ರಿಪ್ಟ್ಗಳು, ಲವ್ ಸಬ್ಜೆಕ್ಟ್ಗಳು ಎಷ್ಟು ಬಂದಿದೆ. ಏನದು? ಅಪ್ಪ ಅಮ್ಮನ ಧಿಕ್ಕರಿಸಿ ಮದುವೆ ಆಗ್ತಾರೆ, ಅದು ಪ್ರೀತಿ. ಸಮಾಜವನ್ನು ವಿರೋಧ ಮಾಡ್ಕೊಂಡು ಓಡ್ ಹೋಗ್ತಾರೆ, ಅದು ಪ್ರೀತಿ. ನಿನಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅನ್ನೋದು ಪ್ರೀತಿ. ಇದಲ್ವಾ ಪ್ರೀತಿ? ಕರೆಕ್ಟ್ ತಾನೆ? ಸಾಧಾರಣವಾಗಿ ಒಂದು ಮದುವೆ, ದಾಂಪತ್ಯ ಅಂದ್ರೆ ಏನು? ದಾಂಪತ್ಯ ಅಂದ್ರೆ ಏನು? ಗಂಡು ಹೆಣ್ಣು ಪರಸ್ಪರ ಒಬ್ರಿಗೊಬ್ರು ಒಪ್ಪಿ ಮದುವೆ ಆಗುವಂಥದ್ದು. ಒಪ್ಪಿ, ತಂದೆ ಹೇಳ್ಬಿಟ್ರು ಅಂತ ಮದುವೆ ಆಗಲ್ಲ, ತಾಯಿ ಹೇಳ್ಬಿಟ್ರು ಅಂತ ಮದುವೆ ಆಗಲ್ಲ. ಒಪ್ಪಿ ಮದುವೆ ಆದಮೇಲೆ ಬದುಕಿನ ಉದ್ದಕ್ಕೂ ಕಷ್ಟ, ಸುಖ, ನೋವು, ನಲಿವು, ದುಃಖ, ಲಾಭ, ನಷ್ಟ ಪ್ರತಿಯೊಂದರಲ್ಲೂ ಒಟ್ಟಿಗೆ ಹೆಜ್ಜೆ ಇಡಬೇಕು. ಒಟ್ಟಿಗೆ ಹೆಜ್ಜೆ ಇಡಬೇಕು. ಅದಕ್ಕೆ ಅರ್ಧಾಂಗಿ ಅನ್ನೋದು ಆಕೆನ. ಒಟ್ಟಿಗೆ ಹೆಜ್ಜೆ ಇಡಬೇಕು. ಅವನ ಸಮಸ್ತ ಕಷ್ಟಗಳಲ್ಲಿ ಇವಳು ಭಾಗಿಯಾಗಬೇಕು. ಅವಳು ಕರ್ತವ್ಯ ಅದು, ಅವಳು ಧರ್ಮ ಅದು. ಅದನ್ನು ಪಾಲನೆ ಮಾಡಬೇಕು. ಅದರಲ್ಲೂ ಲವ್ ಮಾಡಿದಾಳೆ ಅಂದರೆ ಒಂದು ಹೆಜ್ಜೆ ಮೇಲಿರಬೇಕು. ಬಿಟ್ಕೊಡ್ಬಾರ್ದು ಯಾವುದೇ ಕಾರಣಕ್ಕೂ. ಗಂಡನ್ನಾಗ್ಲಿ, ಗಂಡಂಗೆ ಜನ್ಮ ಕೊಟ್ಟವ್ರನ್ನಾಗ್ಲಿ ಬಿಟ್ಕೊಡ್ಬಾರ್ದು. ಬಿಕಾಸ್ ನೀವಾಗಲೇ ಹೇಳಿದಾಗೆ ಈ ಕುಟುಂಬದ ಸಾರಥಿ ಅವಳಾಗ್ತಾಳೆ. ಸಾರಥಿ ಅವಳು. ಸಾರಥಿ ಕೆಲಸ ಏನು? ಟೈರ್ ಪಂಚರ್ ಮಾಡಿಬಿಟ್ಟು ಹೋಗೋದಲ್ಲ. ಪಂಚರ್ ಆಗಿರೋ ಟೈರ್ ಸರ್ವ್ ಮಾಡ್ಕೊಂಡು ಗಾಡಿನ ಮುಂದಕ್ಕೆ ತೊಗೊಂಡು ಹೋಗ್ಬೇಕು. ಅದು ಸಾರಥಿ ಅಂತ ಹೇಳ್ತೀವಿ. ಆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನೀನು ಮದುವೆ ಮಾಡ್ಕೋಬಾರ್ದು, ಲವ್ ಮಾಡಬಾರ್ದು, ಬರಬಾರ್ದು ನಮ್ಮಂಥವ್ರ ಕುಟುಂಬಕ್ಕೆ. ಬರಲೇ ಕೂಡ್ದು. ನಿನಗೆ ಎಲ್ಲಿ ಕ್ಷೇಮ, ಎಲ್ಲಿ ನಿನಗೆ ಯೋಗ್ಯವಾಗಿರುತ್ತೆ ಅಲ್ಲಿ ಹೋಗಬೇಕು. ಇಲ್ಲಿ ನಮ್ಮ ವೈಯಕ್ತಿಕ ವಿಚಾರಧಾರೆಗಳು ಏನಿರ್ತದೆ, ನಾವು ಅವಿಭಕ್ತ ಕುಟುಂಬ, ನಮ್ಮದು ಸಂಸ್ಕಾರದ ಒಂದು ಚೌಕಟ್ಟಿನಲ್ಲಿ ಇರ್ತೀವಿ. ನೀನಿಲ್ಲಿ ಬಂದಾಗ ಸ್ಟಡಿ ಮಾಡಬೇಕು. ನಾನು ಯಾರ ಮನೆ ಸೊಸೆಯಾಗಿ ಬಂದಿದ್ದೀನಿ, ಇವ್ರ ಪೂರ್ವಿಕರು ಇಲ್ಲಿ ಹೇಗೆ ಬದುಕಿ ಬಾಳಿದ್ದಾರೆ, ನಮ್ಮ ಅತ್ತೆ ಮಾವ ಅವ್ರೇನು ಕಲ್ತಿದ್ದಾರೆ, ನಾನೇನು ಅವರಿಂದ ಕಲಿಬೇಕು. ಯಾಕೆಂದ್ರೆ ಇಲ್ಲಿಂದ ಈ ಗಾಡಿನ ನಾನು ನಡ್ಸ್ಕೊಂಡು ಹೋಗ್ಬೇಕಲ್ಲ, ನಾನು ಅಲ್ಲಿಂದ ಏನು ಕಲಿಬೇಕು, ನನ್ನ ತಂದೆ ತಾಯಿ ನನಗೇನು ಕಲಿಸಿದ್ದಾರೆ, ಮುಂದಕ್ಕೆ ನಾನು ಈ ಜನ್ರೇಷನ್ ಹ್ಯಾಗೆ ತೊಗೊಂಡೋಗ್ಬೇಕು, ಇವೆಲ್ಲ ಕೂಡ ಯೋಚನೆ ಮಾಡೋಳು ಗೃಹಿಣಿ, ಸದ್ಗೃಹಿಣಿ. ಈ ಗೃಹಿಣಿ ಅನ್ನೋ ಪದ ಸತ್ತು ಹೋಗ್ಬಿಡ್ತದೆ. ಈಗ ಏನಾಗ್ತದೆ, ಅವ್ರಿಗೆ ನೀಡ್ಸ್ ಏನೋ ಇದೆ, ಅವ್ರಿಗೆ ಸಿಗ್ಲಿಲ್ವಾ? ಅತ್ತೇನೂ ಕೇರ್ ಮಾಡಲ್ಲ, ಮಾವನ್ನು ಕೇರ್ ಮಾಡಲ್ಲ, ಅವ್ರ ವಯಸ್ಸನ್ನು ಕೇರ್ ಮಾಡಲ್ಲ, ಅಗೌರವಾಗಿ ನಡ್ಕೊಳ್ಳೋದು. ಏನಾದರೂ ಈ ಯಾಕಮ್ಮ ಹಿಂಗೆ ಅಂದುಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋದು. ಹೀಗಾದಾಗ ಸಂಬಂಧಗಳಿಗೆ ಬೆಲೆಯಲ್ಲಿರ್ತದೆ. ನಿಮಗೆ ಪ್ರೀತಿ ಎಲ್ಲಿ ಸಿಗ್ತದೆ? ನೀವು ಇದ್ದ ಕಡೆ ಶುದ್ಧವಾಗಿದ್ದರೆ ತಾನೇ ಭಾಳ ಹೊತ್ತು ನಿಲ್ಲಕ್ಕಾಗೋದು. ಹಾಗಿದ್ದಾಗ ಈ ಸೊಸೆಯಾದವಳು ಇದ್ದ ಕಡೆ ಪ್ರೀತಿ ಸಂತೋಷನ ಗಳಿಸ್ಕೋಬೇಕಾಕೆ. ಹಾಗಿದ್ರೆ ಅವಳು ಜೀವನ ಪರ್ಯಂತ ಚೆನ್ನಾಗಿರ್ತಾಳೆ. ಇಲ್ಲಾಂದ್ರೆ ಈ ರೀತಿ ಆಗುತ್ತೆ.
ಸರ್ ನಿಮಗೆ ಈ ರೀತಿ ಘಟನೆ ಆದಂಥ ಸಂದರ್ಭದಲ್ಲಿ ತಮಗೆ ಸಾಕಷ್ಟು ಜನ ಇದ್ದಾರೆ ಸರ್. ನಾರಾಯಣ್ ಸರ್ ಅಂದ್ರೆ ಒಂದು ಸ್ಥಾನಮಾನ ಇರ್ತಕ್ಕಂಥವ್ರು ಸಾಮಾಜಿಕವಾಗಿ ಚಿತ್ರರಂಗ ಹೊರತುಪಡಿಸಿ ಕೂಡ ತಮ್ಮ ತಮ್ಮ ಸಮಕಾಲೀನರು ಸಾಕಷ್ಟು ಜನ ಇದ್ದಾರೆ. ಯಾರಾದ್ರೂ ಫೋನ್ ಮಾಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ ಉಂಟಾ ಸರ್? ಏನು ತುಂಬಾ ಜನ ನಿನ್ನೆ ಹೀಗೆ ಅದನ್ನೆಲ್ಲ ಹೇಗೆ ಸ್ವೀಕಾರ ಮಾಡ್ತಾರೆ? ಎಲ್ಲರೂ ನಿನ್ನೆ ಬಹಳ ಜನ ನಕ್ರು. ಅಯ್ಯೋ ಸರ್ ನಿಮ್ಮ ಮೇಲೆ ಈ ರೀತಿ ಆರೋಪನ ಯಾಕೆ ಅಂದರೆ 51 ಸಿನಿಮಾ ಆಯಿತು. 51 ಸಿನಿಮಾದಲ್ಲಿ ಎಷ್ಟು ಕಲಾವಿದರು ನನ್ನ ಜೊತೆಲಿ ಕೆಲಸ ಮಾಡಿರ್ತಾರೆ, ಎಷ್ಟು ಹೆಣ್ಮಕ್ಳು ಕೆಲಸ ಮಾಡಿರ್ತಾರೆ, ಅವ್ರ ಜೊತೆ ನಾನು ಹೇಗೆ ನಡ್ಕೋತೀನಿ ಅವ್ರಿಗೆಲ್ಲ ಗೊತ್ತಿದೆ. ಹಾಗಾಗಿ ಅವರೆಲ್ಲ ಭಾಳ ಬೇಜಾರು ಸರ್ ನಿಮ್ಗೆ ಈ ಥರನ, ಅವ್ರಿಗೇನು ಬುದ್ಧಿ ಇದೆಯಾ ಈ ಥರ ಅಂದರೆ. ಅದಕ್ಕೆ ಹೇಳೋದು, ನಾವು ಸರಿಯಾಗಿದ್ದಾಗ ಯಾವ ಭಯ ಇರಬಾರ್ದು, ನಾವು ಸರಿ ಇರಬೇಕು. ನಾವು ಸರಿ ಇಲ್ಲದೆ ಹೋದಾಗ ತ್ಯಾಪೆ ಹಾಕಕ್ಕೆ ಹೋಗ್ಬಾರ್ದು, ಆಗೋದೇ ಇಲ್ಲ ಅದು. ಮುಖವಾಡ ಹಾಕೊಂಡು ಬದುಕಲೇಬಾರ್ದು. ನೀವು ಹೀಗೆ ಇರಬೇಕು, ನೀವು ಹಾಗೆ ಬದುಕಬೇಕು. ಅದು ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಈಗ ನ್ಯಾಯಾಲಯಕ್ಕೆ ಹೋಗಿದೆ, ಅದು ನ್ಯಾಯಾಲಯ ಪರಿಶುದ್ಧವಾಗಿ ಏನು ಹೇಳ್ತದೆ. ಹಾಗಾಗಿ ನನಗೊಂದು ರೀತಿಯಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ನನ್ನ ಮೈ ಮೇಲೆ ಇದ್ದಂಥ ಸಣ್ಣ ಪುಟ್ಟ ಧೂಳೆಲ್ಲ ಈ ಕೊಡುವುದಕ್ಕೊಂದು ವೇದಿಕೆ ಆಯ್ತು ಇದು. ಅದು ಬಿಟ್ಟರೆ ನಾನೇನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಆಮೇಲೆ ಮುಖ್ಯವಾಗಿ ಒಂದು ವಿಚಾರ ನಿಮ್ಗೆ ಹೇಳಲೇಬೇಕು. 7 ತಿಂಗಳ ಹಿಂದೆ ಆಕೆ ಕುಟುಂಬದವರೇ ಆಕೆ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ, ಇದೇ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಅವಳು ಗಂಡನ್ ಬಿಟ್ಟು ಬಾಳ್ಲಾರ್ದೆ ಬಂದಿದ್ದಾಳೆ. ಮನೇಲಿ ನಾವು ಬುದ್ಧಿ ಹೇಳಿದ್ರೆ ಕೂಗಾಡ್ತಾಳೆ. ಸರ್ ಈ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸರ್. ನಾವು ಕೂಡ ಮಾಧ್ಯಮದಲ್ಲಿ ಇರೋ ಕಾರಣ ಇಂಥ ಪ್ರಕರಣಗಳನ್ನ ನಾವು ಗಮನಿಸ್ತಾನೆ ಇದೀವಿ ಸರ್. ಗಂಡನ್ ಬಿಟ್ಟು ಬಂದ್ಬಿಡೋದು, ಮನೆ ಬಿಟ್ಟು ಮಗು ಇದ್ರೂ ಕೂಡ ಜವಾಬ್ದಾರಿ ಎಳೆದುಕೊಳ್ಳೋಕಾಗುತ್ತೆ, ಕುಟುಂಬವನ್ನೇ ಒಡೆದು ಬಂದ್ಬಿಡೋದು. ಇಂಥ ಪ್ರಕರಣಗಳು ಸಾಮಾಜಿಕವಾಗಿ ತಮ್ಮ ಬಗ್ಗೆ ಮಾತನಾಡ್ತಾರೆ ಸರ್. ನಿಜ ನನಗೆ ತುಂಬಾ ಹೆಚ್ಚಾಗ್ತಾನೆ. ನನ್ನ ಪ್ರತಿ ಹೇಳಿಕೆ ನನ್ನ ಕುಟುಂಬಕ್ಕೆ ಸೀಮಿತ ಆಗೋದಿಲ್ಲ, ಸಮಾಜಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ಇದು ಆಗ್ತಾ ಇದೆ ಅದನ್ನೋದನ್ನು ನಾನು ಹೇಳ್ತೀನಿ. ನಾನು ಮೊದಲನೇದು, ಶಿಕ್ಷಣ ಕೊಡೋ ವ್ಯವಸ್ಥೆ ಇದೆಯಲ್ಲ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಶಿಕ್ಷಣ ಕೊಡ್ತೀವಲ್ಲ, ಬರೀ ಶಿಕ್ಷಣ ಸಾಲದು, ಜೊತೆಯಲ್ಲಿ ಸಂಸ್ಕಾರ ಕೊಡಬೇಕು. ಉದಾಹರಣೆಗೆ ನಿಮ್ಮ ಮನೇಲಿ ಒಳ್ಳೆ ಅಡುಗೆ ಮಾಡಿರ್ತೀರಿ, ಉಪ್ಪು ಹಾಕ್ಲಿಲ್ಲ ಅಂದ್ರೆ ಊಟ ಮಾಡೋದು ಹೇಗೆ ಅದನ್ನ? ಶಿಕ್ಷಣ ಅನ್ನೋದು ಊಟ, ಉಪ್ಪು ಅನ್ನೋದು ಸಂಸ್ಕಾರದ ಜೊತೆಲಿ ಶಿಕ್ಷಣ ಇತ್ತು ಅಂದ್ರೆ ಅದ್ಭುತವಾಗಿರುತ್ತೆ. ಅದಿಲ್ಲ, ಯಾವಾಗ ಸಂಸ್ಕಾರ ಇರೋದಿಲ್ಲ, ಅವ್ರು ಸೇರೋ ಸ್ನೇಹನೂ ಅದೇ ಥರ ಇರ್ತದೆ. ಹೆಣ್ಮಕ್ಳು 4 ಜನ 5 ಜನ ಹೆಣ್ಮಕ್ಳು ಸೇರ್ಕೊಳ್ತಾರೆ. ನಾನು ತುಂಬ ಕಡೆ ನೋಡ್ತಾ ಇರ್ತೀನಿ, ಸ್ಮೋಕ್ ಮಾಡ್ತಿರ್ತಾರೆ ಹೆಣ್ಮಕ್ಳು. ಇವತ್ತು ಬೆಂಗಳೂರಲ್ಲಿ ತಲೆ ತಗ್ಗಿಸ್ತೀವಿ, ಕಾಫಿ ಡೇಗಳಲ್ಲಿ ಹೋಗ್ಬಿಟ್ರೆ ಹೊರಗಡೆ ಹೆಣ್ಮಕ್ಳು ಕಾಲ ಮೇಲೆ ಕಾಲ ಹಾಕೊಂಡು ಸ್ಮೋಕ್ ಮಾಡ್ತಾ ಇರ್ತಾರೆ. ಈ ಥರ ಒಂದು ಕಲ್ಚರ್ಗಳು ಒಬ್ರನ್ನ ನೋಡಿ ಒಬ್ರು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಕಲ್ಚರ್ ಎಲ್ಲೋಗ್ತಾ ಇದೆ ನಮ್ಮ ಕಲ್ಚರು. ಸೊ ಅವರು ಈ ರೀತಿ ಒಂದು ಅವಿಭಕ್ತ ಕುಟುಂಬದಲ್ಲಿ ಅಂತ ಹೆಣ್ಮಕ್ಳು ಬಂದು ಹೇಗಿರೋಕ್ ಸಾಧ್ಯ? ನನಗೆ ಜನರಲ್ ಆಗಿ ಹೇಳ್ತಿರೋ ವಿಷಯ ಇದು. ಹಾಗಾಗಿ ಮಕ್ಕಳನ್ನ ವಿದ್ಯೆ ಕಳಿಸಿದ ತಕ್ಷಣ ಪೇರೆಂಟ್ಸು ಒಂದು ಕಣ್ಣು ಅವ್ರ ಮೇಲೆ ಇಡ್ಬೇಕು. ಒಂದು ಕಣ್ಣು ಸರ್, ಇವತ್ತು ಮದುವೆ ಆಗಿರೋ ಗೃಹಿಣಿಯರು ಕುತ್ಕಲ್ ತಾಳಿ ಇರಲ್ಲ ಸರ್, ಇರಲ್ಲ ಸರ್, ಕುಂಕುಮ ಇರಲ್ಲ ಸರ್. ತಾಳಿನ ಏದಾದ್ರು ಒಂದು ಫಂಕ್ಷನ್ಗೆ ಹೋಗೋ ಹಾಕೋತಾರೆ ಸರ್, ಅದು ಫ್ಯಾಷನ್ ತಾಳಿ. ನಮ್ಮಲ್ಲಿ ತಾಳಿ ಏನಾದ್ರೂ ಒಂದು ಚೂರು ತುದಿ ಕಟ್ಟ ಕೆಳಗೆ ಬಿದ್ದೋದ್ರೆ 108 ಅದಕ್ಕೆ ಶಾಂತಿ ಮಾಡಿಸ್ತಾರೆ. ಅಯ್ಯೋ ಅಪಶಕ್ನ. ಈಗ ಇಲ್ವೇ ಇಲ್ಲ, ತಾಳಿನೇ ಇರಲ್ವಲ್ಲ ಸರ್. ಈಗ ನಾನು ಈ ಹುಡುಗಿ ಕುತ್ಕೆಲ್ ತಾಳಿನೇ ನೋಡಿಲ್ಲ. ನಾನು ಹೇಗಿರ್ಬೇಕು ನಾನು ಯೋಚನೆ ಮಾಡಿ, ಕಾಲುಂಗ್ರ ನೋಡಿಲ್ಲ ನಾನು ಹೇಗಿರ್ಬೇಕು? ನಮ್ಮ ಮನೆಯವ್ರು ನೋಡಿದ್ದೀರಾ ನೀವು? ನೋಡಿದ್ದೀರಾ? ಹಣೆ ತುಂಬಾ ಕುಂಕುಮ ಇಟ್ಕೊಂಡಿರ್ತಾರೆ. ನೋಡೋದೇ ಒಂದು ನಮ್ಮ ತಾಯಿ ನೋಡಿದಾಗ ಆಗುತ್ತೆ ಸರ್. ನಮ್ಮ ತಾಯಿ ಹೇಗಿದ್ರು ಅಂದ್ರೆ ಇದನ್ನೇ ನಮ್ಮ ಪೂರ್ವಿಕರು ಸುಮ್ಮನೆ ಇವೆಲ್ಲ ಮಾಡಿಟ್ಟಿಲ್ಲ. ಒಂದು ಹೆಣ್ಣು ಮಗುನ ನೋಡಿದ್ರೆ ಆಕೆಯಲ್ಲಿ ತನ್ನ ತಾಯಿಯನ್ನ ನೋಡೋದಕ್ಕೋಸ್ಕರ ಆಕೆಯನ್ನ ಈ ರೀತಿಯಾದ ಒಂದು ಅಲಂಕಾರದಲ್ಲಿ ನೋಡೋಕ್ಕೆ ಅವನು ಬಯಸ್ತಾನೆ. ಅದನ್ನು ಮಾಡಿಟ್ರು ಅವರು. ಅವಳು ನೋಡೋ ಬೇರೆ ಭಾವನೆ ಬರಬಾರ್ದು ಅವಳ ಮೇಲೆ ಅಂತ. ನೀವು ಹಾಗಿಲ್ವಲ್ಲ, ನಿಮ್ಮ ಉಡುಗೆ ತೊಡುಗೆ, ನೀವು ಮದುವೆ ಆಗಿದ್ದೀರ ಅಂತ ಹೇಳ್ಕೊಂಡ್ರು ನಮ್ಮಲ್ಲಿ ಆ ರೀತಿ ಇರ್ತೀರಲ್ಲ ನೀವು. ಹೇಗೆ ನೋಡುತ್ತೆ ಸಮಾಜ ನಿಮ್ಮನ್ನ? ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ನೀವೇನು ನಾಳೆ ಸೊಸೈಟಿ ಕೊಡ್ತೀರಾ?
ಏನು ಕೊಡ್ತೀರಿ? ನನ್ನಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಈ ರೀತಿಯಾದ ಒಂದು ಅವಹೇಳನಕಾರಿ ನಡೆ, ನೀವು ಹೇಗೆ ಮನಸ್ಸು ಬರುತ್ತೆ ನಿಮಗೆ? ನಿಮ್ಗೆ ಅನಿಸಿಲ್ಲ ಇದು ತಪ್ಪು ಅಂತ? ನಿಮ್ಗೆ ಅನಿಸೋದಿಲ್ಲ ಇದು ಸರಿ ಇಲ್ಲ ಅಂತ? ನನ್ನ ಶ್ರೀಮತಿಯನ್ನು ನಾನು ಏಕವಚನದಲ್ಲಿ ಕರೆಯಲ್ಲ. ಹಾಗಿದ್ಮೇಲೆ ನಾನು ಬೈದೆ ಹೊಡೆದೆ ಅಂತೆಲ್ಲ ಹೋಗಿ ಸ್ಟೇಟ್ಮೆಂಟ್ ಮಾಡ್ತಿದ್ದಲ್ಲ,